ಇವತ್ತಿನ ವಿಡಿಯೋದಲ್ಲಿ ಪರ್ಪಲ್ ಕಲರ್ ಕ್ಯಾಬೇಜಿಂದ ಟೇಸ್ಟಿ ಆಗಿರುವಂತಹ ಪಲ್ಯ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ। ಇದು ಬಿಸಿ ಬಿಸಿ ಅನ್ನ ಹಾಗೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸಹ ತುಂಬ ಟೇಸ್ಟಿ ಆಗಿರುತ್ತೆ। ಅನ್ನ ಜೊತೆಗೆ ಈ ರೀತಿಯಾಗಿ ಪಲ್ಯನ ಮಾಡಿಕೊಂಡು ತಿಂತಾ ಇದ್ದರೆ ಒಂದೆರಡು ತುತ್ತು ಊಟ ಜಾಸ್ತಿನೇ ತಿಂತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ। ನೋಡಿ, ಇಲ್ಲಿ ಮೀಡಿಯಂ ಸೈಜ್ನ ಒಂದು ಪರ್ಪಲ್ ಕ್ಯಾಬೇಜ್ ತಗೊಂಡಿದ್ದೀನಿ। ಒಂದೆರಡು ಲೇಯರು ಎಲೆ ಎಲ್ಲ ತೆಗೆದುಬಿಟ್ಟು ಉಪ್ಪು ನೀರಲ್ಲೇ ಚೆನ್ನಾಗಿ ಒಂದೆರಡು ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ। ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕು, ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು। ಈ ಕ್ಯಾಬೇಜ್ ಪಲ್ಯನ ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ ಅಥವಾ ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗು ಸಹ ತುಂಬ ಟೇಸ್ಟಿ ಆಗಿರುತ್ತೆ। ನೀವು ಬೇಕಿದ್ರೆ ಗೋಬಿ ಮಂಚೂರಿಯನ್ನು ಸಹ ಮಾಡ್ಕೊಳ್ಬೋದು, ಹಾಗೆಯೇ ಪಕೋಡನ್ನು ಸಹ ಮಾಡ್ಕೊಳ್ಬೋದು। ಆದರೆ ಒಂದು ಸ್ವಲ್ಪ ಕಲರು ಪಿಂಕ್ ಆಗಿ ಡಿಫ್ರೆಂಟ್ ಆಗಿ ಇರುತ್ತೆ ಅಷ್ಟೇ। ನೀವು ಸಹ ಪರ್ಪಲ್ ಕಲರ್ ಕ್ಯಾಬೇಜ್ ತಂದಾಗ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ। ನೋಡಿ, ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ। ಈಗ ಈ ಎಲೆಕೋಸನ್ನು ಮತ್ತೊಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ। ನಾವು ಈಗ ಎಲೆಕೋಸನ್ನು ಮತ್ತೆ ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ। ಆದ್ದರಿಂದ ನಾನು ಈ ಎಲೆಕೋಸು ಮುಳುಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ। ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ। ಉಪ್ಪನ್ನು ಹಾಕಿ ಚೆನ್ನಾಗಿ ಈಗ ಕೈಯಿಂದ ಇಸ್ಕಿ ತೊಳಿಬೇಕಾಗತ್ತೆ। ನಾವು ಬಳಸುವಂತಹ ಎಲೆಕೋಸು, ಹೂಕೋಸು, ಟೊಮೆಟೊ, ಕ್ಯಾಪ್ಸಿಕಮ್ ಯಾವುದೇ ತರಕಾರಿ ಆದ್ರೂ ಸಹ ನಾವು ಉಪ್ಪು ನೀರಲ್ಲಿ ತೊಳೆದು ಆ ನಂತರ ಬಳಸಬೇಕಾಗತ್ತೆ। ಯಾಕಂದರೆ ಕ್ರಿಮಿ ಕೀಟನಾಶಕಗಳು ಜಾಸ್ತಿ ಹೊಡೆದಿರ್ತಾರೆ, ಅದರಿಂದ ನಾವು ಈ ರೀತಿಯಾಗಿ ಚೆನ್ನಾಗಿ ಉಪ್ಪು ನೀರಲ್ಲಿ ತೊಳೆದು ಆ ನಂತರ ಉಪಯೋಗಿಸ್ಬೇಕು। ನೋಡಿ, ಇಲ್ಲಿ ಇದರಲ್ಲಿ ಇರುವಂತಹ ನೀರನ್ನೆಲ್ಲ ನಾನು ಸಪ್ರೇಟ್ ಮಾಡಿ ಇಟ್ಕೊಳ್ತೀನಿ। ನಾನಿಲ್ಲಿ ನಿಮಗೆ ನೀರು ತೋರಿಸೋದಕ್ಕೋಸ್ಕರ ಈ ರೀತಿ ಬಟ್ಲಿಗೆ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ। ಏನಕ್ಕಪ್ಪ ಅಂದರೆ ಎಷ್ಟೊಂದು ನ್ಯಾಚುರಲ್ ಆಗಿ ಕಲರ್ ಬಿಟ್ಕೊಂಡಿದೆ ನೋಡಿ। ನಾವು ಬಿಳಿ ಬಟ್ಟೆಗಳಿಗೆಲ್ಲ ಉಜಾಲ ನೀಲಿ ಆಗ್ತಿರಲ್ಲ, ಅದೇ ರೀತಿಯಾಗಿ ಬಿಟ್ಕೊಂಡಿದೆ। ಈಗ ಈ ನೀರನ್ನು ನಾವು ಚೆಲ್ಲಿಬಿಟ್ಟು ಮತ್ತೆ ಒಂದೆರಡು ಸರಿ ಚೆನ್ನಾಗಿರುವಂತಹ ನೀರನ್ನು ಹಾಕಿ ಕ್ಲೀನಾಗಿ ತೊಳ್ಕೊಂಡು ಬಂದಿದ್ದೀನಿ ನೋಡಿ। ಈಗ ಒಂದು ಬಾಣಲಿ ಬಿಸಿಗೆ ಇಟ್ಟಿದ್ದೀನಿ, ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ। ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ। ಆನಂತರ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ। ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಕಡಲೆಬೇಳೆ ಎಲ್ಲ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ। ನೋಡಿ, ಈ ರೀತಿಯಾಗಿ ಲೈಟಾಗಿ ಕಲರ್ ಚೇಂಜ್ ಆದ ನಂತರ ಒಂದು 4 ರಿಂದ 5 ಹಸಿಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ। ಹಾಗೆಯೇ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ। ನೋಡಿ, ಈಗ ಈರುಳ್ಳಿ ಹಸಿಮೆಣಸಿನಕಾಯಿ ಎಲ್ಲ ಇಷ್ಟು ಫ್ರೈ ಆದ ನಂತರ ಆವಾಗಲೇ ತೊಳೆದು ಎತ್ತಿಟ್ಕೊಂಡಿದ್ರಲ್ಲ ಎಲೆಕೋಸು, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ। ಎಲೆಕೋಸನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು। ನಾವು ಇದಕ್ಕೆ ನೀರೇನು ಸೇರಿಸಲ್ಲ, ತುಂಬ ಚೆನ್ನಾಗಿ ಸಾಫ್ಟಾಗಿ ಇದರಲ್ಲಿರುವಂತಹ ನೀರಿನ ಅಂಶ ಬಿಟ್ಕೊಂಡು ಅದೇ ಬೆಂದು ಬಿಡುತ್ತೆ। ನೀರೇನು ಸೇರಿಸೋದಕ್ಕೆ ಹೋಗಬಾರ್ದು ಪಲ್ಯ ಮಾಡಬೇಕಾದ್ರೆ। ನೋಡಿ, ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು। ಉಪ್ಪನ್ನು ಸೇರಿಸಿ ಮತ್ತೆ ಒಂದ್ಸರಿ ಉಪ್ಪೆಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಬಿಟ್ಟು ಈಗ ಇದ್ರ ಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಿ ಸ್ಟೌರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 4 ರಿಂದ 5 ನಿಮಿಷ ಬೇಯಿಸ್ಕೊಳ್ಬೇಕು। ಮಧ್ಯ ಮಧ್ಯ ತಿರುಗಿಸ್ತಾ ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು। ನೋಡಿ, ಇಲ್ಲಿ ಒಂದು 2 ನಿಮಿಷ ಆಗಿದೆ, ಓಪನ್ ಮಾಡಿ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ। ನೋಡಿ, ಈಗ ಟೋಟಲ್ ಆಗಿ ಒಂದು 4 ರಿಂದ 5 ನಿಮಿಷ ಆಗಿದೆ, ಓಪನ್ ಮಾಡ್ತಾ ಇದ್ದೀನಿ। ನಾವು ಒಂದು ಸ್ವಲ್ಪ ನೀರನ್ನೋದು ಸೇರಿಸಿಲ್ಲ ನೋಡಿ, ಚೆನ್ನಾಗಿ ಸಾಫ್ಟಾಗಿ ಎಲೆಕೋಸೆಲ್ಲ ಬೆಂದಿದೆ। ಈಗ ಇದಕ್ಕೆ ಲಾಸ್ಟಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆಯೇ ಹಸಿ ಕಾಯಿ ತುರಿ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಈಗ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ। ನೋಡಿ, ರುಚಿಯಾದಂತಹ ಪರ್ಪಲ್ ಕ್ಯಾಬೇಜ್ ಪಲ್ಯ ರೆಡಿ ಆಗಿದೆ। ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ।